ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಪಾಪ ಈ ಒಂದು ಹೆಣ್ಣು ಮಗಳು ಮದುವೆಯಾಗಿ ಬರೀ 48 ದಿನ, ತಿಂಗಳು ಮೇಲೆ 18 ದಿನ ಅಂತ ಹೇಳ್ಬೋದು. ಅಷ್ಟರಲ್ಲೇ ನವವಧು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಹೆಜ್ಜೆ ಹೆಜ್ಜೆಗೂ ಅನುಮಾನ ಕೂಡ ಸೃಷ್ಟಿಯಾಗ್ತಾ ಇದೆ. ಮನೆ ತುಂಬ CCTV. ನಾರ್ಮಲ್ ಆಗಿ ಮನೆ ಬಾಗಿಲಿಗೆ CCTV ಹಾಕ್ಸೋದು ಅಥವಾ ಮನೆ ಹಿಂಭಾಗಕ್ಕೆ CCTV ಹಾಕ್ಸೋದು ನಾರ್ಮಲ್. ಯಾಕೆ ಅಂತಂದರೆ ಯಾರಾದರೂ ಕಳ್ಳರು ಬಂದರೆ ಮನೆ ಮುಂದೆ ಇರುವಂತಹ ವಸ್ತುಗಳನ್ನ ಕತ್ಕೊಂಡು ಹೋದ್ರೆ ಅಂತ ಮನೆ ಮುಂದೆ ಹಿಂದೆ ಹಾಕಿಸ್ಕೊಳ್ಳೋದು ಕಾಮನ್ನು. ಕೆಲವರು ಹಾಲಿಗೆ ಅಂತ ಹಾಕಿಸ್ಕೊಳ್ತಾರೆ. ಆದರೆ ಈ ಮನೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಮನೆ ಫುಲ್ಲು CCTV. ಅದು ಮನೆನಾ, ಬಿಗ್ ಬಾಸ್ ಹೌಸಾ, ಪಾಪ ಅವ್ರಿಗೆ ಗೊತ್ತಿಲ್ಲ. ವೈದ್ಯನನ್ನ ಮದುವೆ ಆಗಿದ್ದಂತಹ ಮಹಿಳೆಯೊಬ್ಬಳು ಗಂಡನ ಮನೆಯವರ ಕಿರುಕುಳವನ್ನ ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಮುಂಬೈನಲ್ಲಿ ನಡೆದಿದೆ. ಮುಂಬೈನಲ್ಲಲ್ವಾ ಬಿಡಿ, ನಮ್ಮಲ್ಲೇ ನಲ್ವಲ್ಲ, ಇವತ್ತಲ್ಲಿ ನಾಳೆ ಇಲ್ಲಿ. ಇದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂತಹ ಘಟನೆಗಳು. ಮುಂಬೈನಲ್ಲಿ ಪತಿಯೊಂದಿಗೆ ವಾಸವಾಗಿದ್ದಂತಹ ವಿಶಾಖ ನೆರೆಯವರೊಂದಿಗೆ ಮಾತನಾಡಿದ್ದಕ್ಕಾಗಿ, ಅಂದ್ರೆ ಅಕ್ಕಪಕ್ಕದ ಮನೆ ಅಂದ್ಮೇಲೆ ಮದುವೆ ಆಗಿ ಹೊಸದಾಗಿ ಹೋದಾಗ ಅಕ್ಕಪಕ್ಕದ ಮನೆಯವ್ರ ಹತ್ರ ಮಾತಾಡೋದು ಕಾಮನ್ನು. ಅತ್ತೆ ಮೈದುನ ಇಬ್ಬರೂ ಕೂಡ ಹಲ್ಲೆಗೊಳಗಾಗಿದ್ಲು ಅಂತ ಹೇಳ್ಬಿಟ್ಟು ಅವರ ಕುಟುಂಬ ಆರೋಪಿಸಿದೆ. ಅಂದ್ರೆ ಅವಳು ಮಾತನಾಡಿದಾಳೆ ಹೊರಗಡೆ ಅಕ್ಕಪಕ್ಕದ ಮನೆಯವ್ರ ಹತ್ರ ಮಾತನಾಡಿದಕ್ಕಾಗಿ ಅತ್ತೆ ಹಾಗೆ ಮೈದುನನಿಂದ ಹಲ್ಲೆ ಮಾಡಿದ್ದಾರೆ. ಅವರಿಬ್ರು ಸೇರ್ಕೊಂಡು ಹೊಡೆದಿದ್ದಾರೆ. ನೀನು ಯಾಕೆ ಅಕ್ಕಪಕ್ಕದ ಮನೆಯವ್ರ ಹತ್ರ ಮಾತನಾಡಿದೀಯಾ ಅಂತ ಹೊಡೆದಿದ್ದಾರೆ. ಇದನ್ನ ಅವರ ಕುಟುಂಬಸ್ಥರು ಆರೋಪವನ್ನು ಮಾಡಿದ್ದಾರೆ. ವೈದ್ಯನನ್ನ ಮದುವೆ ಆಗಿದ್ದಂತಹ ಮಹಿಳೆಯೊಬ್ಬಳು ಈಗ ಅವರ ಒಂದು ಕಿರುಕುಳ ತಾಳಲಾರದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಏಜ್ ಭಾಳ ಆಗಿರಲಿಲ್ಲ, ಬರೀ 26 ವರ್ಷದ ವಿಶಾಖ ತಿಲ್ಕರ್ ಅನ್ನುವಂತಹ ಹುಡುಗಿ ಪಾಪ ಮೃತ ದುರ್ದೈವಿ. 48 ದಿನಗಳಲ್ಲೇ ಪತಿ ಮತ್ತೆ ಅತ್ತೆ ಮೈದುನ ಕಿರುಕುಳ ತಾಳಲಾರದೆ ಜೀವನ ಸಾಕು ಅಂತ ಹೇಳ್ಬಿಟ್ಟು ಆತ್ಮಹತ್ಯೆಗೆ ಶರಣಾಗಿರುವಂತಹ ಪರಿಸ್ಥಿತಿ ಎದುರಾಗಿದೆ. ಈಗ ಹೆಣ್ಣಿನ ಮನೆಯವರೆಲ್ಲ ಗಂಡ, ಅತ್ತೆ ಮತ್ತೆ ಮೈದುನ ಇವರೆಲ್ಲರ ಮೇಲೂ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಮುಂಬೈನಲ್ಲಿ ಪತಿಯೊಂದಿಗೆ ವಾಸವಾಗಿದ್ದಂತಹ ವಿಶಾಖ ಅಕ್ಕಪಕ್ಕದ ಮನೆಯವ್ರ ಹತ್ರ ಮಾತನಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕಿರುಕುಳ ಕೊಡೋದು, ದೈಹಿಕ ಮಾತ್ರ ಅಲ್ಲ ಮಾನಸಿಕವಾಗಿ ಕಿರುಕುಳವನ್ನು ಕೊಡೋದು, ಹಿಂಸೆಯನ್ನು ಕೊಡೋದು, ಅದ್ರ ಜೊತೆಗೆ ಮನೆ ಒಳಗಡೆ ಹೊರಗಡೆ ಎಲ್ಲ ಕಡೆ CCTV. ಎಲ್ಲಿ ಹೋಗ್ತಾಳೆ, ಎಲ್ಲಿ ಬರ್ತಾಳೆ, ಯಾರ ಹತ್ರ ಮಾತಾಡ್ತಾಳೆ. ಅವನ ಹೆಸರು ಬಂದು ಪತಿ ನಿತಿನ್ ಅಂತ ಹೇಳ್ಬಿಟ್ಟು, ಅವನ ವೈದ್ಯ, ಅವನು ಡಾಕ್ಟರ್ ನಿತಿನ್ ತಿಲ್ಕರ್ ಅಂತ ಹೇಳ್ಬಿಟ್ಟು. ಅವಳು ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಅವಳ ಕಂಪ್ಲೀಟ್ ಚಲನವಲನವನ್ನ ನೋಡ್ತಾ ಇದ್ದ. ಎಲ್ಲಿ ಹೋಗ್ತಿದ್ದಾಳೆ, ಎಲ್ಲಿ ಬರ್ತಿದ್ದಾಳೆ, ಎಲ್ಲಿ ಕೂತಿದ್ದಾಳೆ, ಎಲ್ಲಿ ನಿಂತ್ಕೊಂಡಿದ್ದಾಳ, ಮಲಗಿದ್ದಾಳ, ಪ್ರತಿ ಒಂದು ಅಬ್ಸರ್ವ್ ಮಾಡ್ತಿದ್ದ. ಪ್ರತಿ ಒಂದು ಕ್ಷಣ ಡಾಕ್ಟರ್ ಕೆಲಸ ಮಾಡೋದು ಬಿಟ್ಬಿಟ್ಟು ಮೇ ಬಿ CCTV ಫೋಟೋಸ್ ನೋಡೋದೇ ಕೆಲಸ ಆಗಿತ್ತು ಅಂತ ಅನ್ಕೊಳ್ತೀನಿ. ಅದರ ಜೊತೆಗೆ ಅವಳ ವೈಯಕ್ತಿಕ ಸ್ವಾತಂತ್ರ್ಯ ಹಾಗೆ ಗೌಪ್ಯತೆ ಏನಿದೆ ಸಂಪೂರ್ಣವಾಗಿ ಕಸಿದುಕೊಳ್ಳಲ್ಪಟ್ಟಿತ್ತು ಅಂತ ಹೇಳ್ಬಿಟ್ಟು ಕುಟುಂಬಸ್ಥರು ಆರೋಪವನ್ನ ಮಾಡಿದ್ದಾರೆ. 30ನೇ ತಾರೀಕು ಈ ದಂಪತಿ ವಿವಾಹವಾಗಿದ್ದರು. ಯಾವತ್ತು? ಏಪ್ರಿಲ್ 30ನೇ ತಾರೀಕು. ಮದುವೆ ಆಗೋದಕ್ಕೂ ಮೊದಲು ಎಲ್ಲ ಚೆನ್ನಾಗೇ ಇತ್ತು. ಹುಡುಗ ಹುಡುಗಿ ಓಡಾಡೋದಾಗಿರಬಹುದು, ಎಲ್ಲನೂ ಚೆನ್ನಾಗಿತ್ತು, ತುಂಬ ಪ್ರೀತಿಯಿಂದ ಇದ್ರು. ಮದುವೆ ಆಗಿ ಸ್ವಲ್ಪ ದಿನಕ್ಕೆ ಪರಿಸ್ಥಿತಿ ಬದಲಾಗಿದೆ ಅಂತ ಹೇಳ್ಬಿಟ್ಟು ವಿಶಾಖ ಅವರ ಕುಟುಂಬ ತಿಳಿಸಿದೆ. ವಿವಾಹದ ಸಮಯದಲ್ಲಿ ಅವರು ಬಯಸಿದಷ್ಟು ಉಡುಗೊರೆಗಳು ಅಥವಾ ವರದಕ್ಷಿಣೆಯನ್ನು ಕೊಡೋದಕ್ಕಾಗಿಲ್ಲ ನನಗೆ. ಅವ್ರ ಅತ್ತೆ ಮಾವ ಅಸಮಾಧಾನಗೊಂಡಿದ್ರು. ಅಂದ್ರೆ ಅವ್ರು ಕೇಳಿದ್ರು ಮದುವೆಗಿಂತ ಮುಂಚೆ, ಈಗಲೂ ಕೂಡ ವರದಕ್ಷಿಣೆ ಅನ್ನೋದು ಇನ್ನೂ ಕೂಡ ಮುಗ್ದಿಲ್ವಲ್ಲ ಅಂತ ಅನ್ನಿಸ್ತಿದೆ. 5G ಕಾಲ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ ನಮ್ಮ ದೇಶ, ಆದ್ರೆ ಇನ್ನು ವರದಕ್ಷಿಣೆ ಅನ್ನೋದು ಇನ್ನೂ ಕೂಡ ನಿಂತಿಲ್ವಲ್ಲ ಅನ್ನೋದು ಎಲ್ಲರ ಕರ್ಮ ಅಂತ ಹೇಳಬಹುದು. ಏನು ಕೊಟ್ಟಿಲ್ವಲ್ಲ ಅಂತ ಹೇಳ್ಬಿಟ್ಟು ಅತ್ತೆ ಮಾವಂಗೆ ಸ್ವಲ್ಪ ಹಿಂಸೆ ಅಂತ ಅನ್ಕೊಂಡಿದ್ರು. ಅವರು ಅಸಮಾಧಾನಗೊಂಡಿದ್ರು. ಆದರೆ ಅವಳಿಗೆ ಅವಾಗ ಒಡವೆ ತಗೊಂಬ, ಹಣ ತಗೊಂಬ ನಿಮ್ಮ ಮನೆಯಿಂದ ಅಂತ ಹೇಳ್ಬಿಟ್ಟು ಹಿಂಸೆಯನ್ನು ಕೊಡ್ತಿದ್ರು ಅಂತ ಕುಟುಂಬದ ಸದಸ್ಯರೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ನಿತಿನ್ ತಿಲ್ಕರ್ ಮನೆಯ ಒಳಗಡೆ ಮತ್ತು ಹೊರಗಡೆ CC ಕ್ಯಾಮ್ರಾಗಳನ್ನು ಅಳವಡಿಸಿ ಆಕೆಯ ಪ್ರತಿಯೊಂದು ಚಲನವಲನಗಳನ್ನ ಗಮನಿಸ್ತಿದ್ದ. ನೆರೆಯವರೊಂದಿಗೆ ಮಾತನಾಡಿದಾಗಲೆಲ್ಲ ಮನೆಗೆ ಬಂದ ತಕ್ಷಣ ಆಕೆಯನ್ನು ಕ್ರೂರವಾಗಿ ಹೊಡಿತಾ ಇದ್ದ. ಮೊದಲು ಅವಳೊಂದು ಸ್ವಲ್ಪ ಟೈಮಲ್ಲಿ ಅವ್ರ ಮನೆಯವ್ರಿಗೆ ಹೇಳ್ಕೊಂಡಿದ್ದಾಳೆ. ಅವಳು ಆತ್ಮಹತ್ಯೆ ಮಾಡಿಕೊಳ್ಳುವ 2 ದಿನಗಳ ಮೊದಲು ನೆರೆಹೊರೆಯವರು ಮಹಿಳೆಯರೊಂದಿಗೆ ಮಾತನಾಡಿದ್ದಾಳೆ. ಅವಳನ್ನ ಸರಿಯಾಗಿ ಇಟ್ಕೊಂಡು ಹೊಡೆದಿದ್ದಾರೆ. ಇದರಿಂದ ನೊಂದಂತಹ ಆಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಆರೋಪವನ್ನ ಮಾಡಿದ್ದಾರೆ. ಪಾಪ ಅವಳು ಅನುಭವಿಸ್ತಿರುವಂತಹ ಹಿಂಸೆ ಬಗ್ಗೆ ತಾಯಿ ಹತ್ರ ಹೇಳ್ಕೊಂಡಿದ್ದಾಳೆ. ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಹಿಂಸೆ ಕೊಡ್ತಿದ್ದಾರೆ ಅಂತ. ಪೋಷಕರು ಆಕೆಯನ್ನ ಮನೆಗೆ ಕರೆತರುವಂತಹ ಪ್ರಕ್ರಿಯೆಯಲ್ಲಿದ್ರು. ಸರಿ ಸಾಕು, ಇನ್ನು ಮುಂದೆ ಅವಳಲ್ಲಿ ಇರೋದು ಬೇಡ, ವಾಪಸ್ ನಮ್ಮನೆ ಕರ್ಕೊಂಬರೋಣ ಅಂತ ಅನ್ಕೊಂಡಿದ್ರು. ಅಷ್ಟರೊಳಗಡೆ ಆಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ. ಈಗ ಅದು ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿತಿನ್ ತಿಲ್ಕರ್ ಅತ್ತೆ ಛಾಯಾ ಹಾಗೇನೆ ಸಹೋದರ
ನಿನಾದ್ ವಿರುದ್ಧ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ಹಾಗೆ ಆತ್ಮಹತ್ಯೆಗೆ ಪ್ರಚೋದನೆಗಾಗಿ ಪ್ರಕರಣ ದಾಖಲಾಗಿದೆ. ನಿತಿನ್ನನ್ನ ಬಂಧಿಸಲಾಗಿದೆ. ಉಳಿದ ಇಬ್ಬರಿಗಾಗಿ ಹುಡುಕಾಟ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಪೊಲೀಸ್ನವರು ತಿಳಿಸಿದ್ದಾರೆ. 5G 6G ನಾವು ಎಷ್ಟು ಫಾಸ್ಟಾಗಿ ಹೋಗ್ತಿದ್ದೀವಿ, ನಮ್ಮ ದೇಶ ಮುಂದುವರಿತಿದೆ ಅಂತ ಹೇಳ್ತಾರೆ. ಬಟ್ ಈ ಒಂದು ವಿಚಾರಗಳಲ್ಲಿ ಇನ್ನೂ ಕೂಡ ಬೆಳವಣಿಗೆ ಆಗಿಲ್ಲ. ಒಬ್ಬ ಡಾಕ್ಟರ್ ಅಂತಂದಾಗ ಎಷ್ಟು ನಾಲೆಡ್ಜ್ ಇರಬೇಕು, ಬೇಸಿಕ್ ನಾಲೆಡ್ಜ್. ಹೆಂಡತಿ ಅಂದರೆ ಹೆಂಗಿರಬೇಕು, ನಾನಂದರೆ ಹೆಂಗಿರಬೇಕು, ನಾನು ಹೆಂಗೆ ನೋಡ್ಕೋಬೇಕು, ಅಥವಾ ಅವಳು ಹೆಂಗೆ ಮನೇಲಿರಬೇಕು ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಇರುತ್ತೆ. ಬಟ್ ಈ ವ್ಯಕ್ತಿಗೆ ಆ ಕಾಮನ್ ಸೆನ್ಸು ಇಲ್ಲ ಅಂತ ಅಂದ್ಕೊಳ್ತೀನಿ. ಪಾಪ 26 ವರ್ಷದ ಹುಡುಗಿನ ಒಳ್ಳೆ ಕಡೆ ನೋಡಿ ಮದುವೆ ಮಾಡ್ಕೊಡ್ಬೇಕು, ಚೆನ್ನಾಗಿರ್ಲಿ ಮಗಳು ಅಂತ ಮದುವೆ ಮಾಡ್ಕೊಡ್ತಾರೆ. ಎಲ್ಲರ ಮನೇಲೂ ಅದೇ ಬಿಡಿ. ಎಂಥ ಬಡವ್ರ ಮನೇಲಿ ಮಕ್ಳು ಹುಟ್ಟಿದ್ರು, ಶ್ರೀಮಂತರ ಮನೇಲಿ ಮಕ್ಳು ಹುಟ್ಟಿದ್ರು ನನ್ನ ಮಗಳು ಚೆನ್ನಾಗಿರ್ಬೇಕು, ನನ್ನ ಮಗ ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ಟು ಒಳ್ಳೆ ಮನೆಗೆ ಸೇರಿಸ್ತಾರೆ. ನೋಡಿದ್ರೆ ಈ ರೀತಿಯಾಗಿ ಆಗುತ್ತೆ. ಪಾಪ ಅವ್ಳಿಗೆ 26 ವರ್ಷಕ್ಕೆ ಜೀವನ ಜಿಗುಪ್ಸೆ ಬಂದು ಸಾವನ್ನಪ್ಪಿದ್ದಾಳೆ. ಇದಾಗತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.